ಕೆಲವು ಶಂಖನಾದವನ್ನು ಮಾಡಿದ್ದುಂಟು. ಇದೆಲ್ಲವನ್ನೂ ತಿಳಿದುಕೊಂಡಂತಹ ಸುಯೋಧನನ ಗೂಢಚಾರರು ಎಲ್ಲಾ ವರ್ತಮಾನವನ್ನು ಹೋಗಿ ಅವರ ಬಿಡದಿಯಲ್ಲಿ ವಿಸ್ತರಿಸಿದ್ದು ಉಂಟು. ಒಟ್ಟು ತಲೆ ಕೆಳಗಾದಂಥ ಅವರೆಲ್ಲ ಒಂದಾಗಿ ಕೋಲಗುರುನಡೆಗೆ ಸಾಗಿ ತಮ್ಮ ಅಂತಸ್ತಾಪವನ್ನೆಲ್ಲ ಅವರಲ್ಲಿ ವಿಸ್ತರಿಸಿದ್ದಾರೆ. ಆವಾಗ ಕೋಲಗುರುಗಳು ಅವರಿಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹೌದಪ್ಪ, ನಮ್ಮ ಚಾರಕರು ಬಂದರಹಿದ್ದಾರೆ. ಆಗುವ ನಾಳೆ ನೀನು ಮಾಡಿದಂತಹ ಪ್ರತಿಜ್ಞಾಪೂರಣದ ಸಂದರ್ಭದಲ್ಲಿ ಯಾವನನ್ನು ಕೊಲ್ಲುವೆನೆಂದು ನೀನಾಡಿದೆಯೋ ಅವನ ರಕ್ಷಣೆಯನ್ನು ನಾನು ಮಾಡುತ್ತೇನೆ ಎನ್ನುವಂತಹ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಯಾರೇ ಕೊಡಲಿ, ಮಾನವ ಸಹಜವಾದಂತಹ ಪ್ರಯತ್ನಗಳೆಲ್ಲವೂ ಅಲ್ಲ, ಲೋಕಪಾಲಕರನ್ನು ಮರೆಹೊಕ್ಕರು ಬಿಡಲಾರೆ ಅಂತ ನನ್ನ ಶಪಥ. ಇಷ್ಟು ನಿನ್ನ ಗುರುಗಳಿಗೂ ಅರ್ಥವಾಗಿದೆ. ಅದಕ್ಕೆ ಅವರು ಸಿದ್ಧಪಡಿಸಿದ್ದಾರೆ. ಅವರ ದಳಪತಿತ್ವದಲ್ಲೇ ಇಷ್ಟೆಲ್ಲ ನಡೆದಿದೆ ಎನ್ನುವಾಗ ಯಾವ ರೀತಿಯಿಂದಲಾದರೂ ಸೇನಾಧಿಪನಾಗಿದ್ದುಕೊಂಡು ತನ್ನವನ್ನು ತಾನು ಕಾಯಬೇಕು ಎನ್ನುವುದಕ್ಕಾಗಿ ಹಲವು ವ್ಯೂಹ ರಚನೆಯನ್ನು ಮಾಡುವ ಮೂಲಕವಾಗಿ ಆದರೂ ಜಯದ್ರಥನ ತಲೆಯನ್ನು ತಾನು ಉಳಿಸ್ತೇನೆ ಎನ್ನುವಂತೆ ದೃಢವಾದ ಮಾತನ್ನವರ ಆಡಿಯಾಗಿದೆ. ನಿನ್ನ ಬಲಿದಂತಹ ಪದ್ಮವ್ಯೂಹ, ಚಕ್ರವ್ಯೂಹ, ಹೌದಪ್ಪ, ಅದು ಬೇಧನವಾಗಿದೆ. ಹಾಗಾದ್ರೆ ಇನ್ನೂ ನಾನು ತಿಳಿದಂತಹ ವ್ಯೂಹ ದುರ್ಗವನ್ನು ಬಲಿಯುತ್ತೇನೆ ಅಂತ ಭರವಸೆ ಆಡಿದೆ. ಹೌದಪ್ಪ, ಅನೇಕ ವ್ಯೂಹ ರಚನಾ ಕುಶಲಿಗರವರು ಮಕರ ವ್ಯೂಹ, ಪದ್ಮವ್ಯೂಹ, ಸೂಚಿವ್ಯೂಹ ಮೊದಲಾದವನ್ನೆಲ್ಲ ಬಲಿಯುವ ಸಿದ್ಧತೆಯನ್ನು ಮಾಡಿದ್ದಾರೆ. ತನ್ಮೂಲಕವಾಗಿ ನಾನು ರಕ್ಷಿಸ್ತೇನೆ ಅಂತ ಅವರು ಆಡಿದ್ದರಿಂದ ನಾಳೆ ಒದಗುವ ಯುದ್ಧ ಬಹಳಷ್ಟು ಕಠಿಣವಾದುದು ಎನ್ನುವ ನಿರ್ಣಯ ಆಯಿತು ಇಲ್ಲೋ ನಮಗೆ. ಖಂಡಿತವಾಗಿ ಅದಕ್ಕೆ ಬೇಕಾದ ಸಿದ್ಧತೆ ನೀನು ಮಾಡಬೇಡುವ. ಏನು ಸಿದ್ಧತೆ ಪ್ರಭು? ನಾನು ವಿಚಲಿತನಾಗುತ್ತೇನೆ ಅಂತ ಭಾವಿಸಬೇಡ. ಖಂಡಿತವಾಗಿ ನೀನು ವಿಚಲಿತನಾಗಲಾರೆ. ಪ್ರತಿಜ್ಞಾ ಪೂರ್ಣಕ್ಕೆ ಯಾವ ಸಾಧನೆಯನ್ನು, ಯಾವ ಪ್ರಯತ್ನವನ್ನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಿದ್ದೇನೆ ನಾನು. ಯಶಸ್ಸಿನತ್ತಲೇ ಸಾಗುತ್ತಿರಬಹುದಂತಹ ವೀರನು ತನ್ನ ಆಯುಧವನ್ನು ಭಕ್ತಿ ಪುರಸ್ಸರವಾಗಿ ಪೂಜಿಸಿ ಅವುಗಳ ಅನುಗ್ರಹವನ್ನು, ಒಲುಮೆಯನ್ನು ಸಂಪಾದಿಸಿಕೊಳ್ಳಬೇಕಾದವನಿಗೆ ಕರ್ತವ್ಯ ಎನ್ನಿಸಿಕೊಂಡಿದೆ. ಅಸ್ತ್ರಾಭಿಮಾನಿ ದೇವತೆಗಳ ಅನುಗ್ರಹ ಆವಾಗ ಒದಗುತ್ತಲೇ ಇರಬೇಕು. ಅದಕ್ಕಾಗಿ ಅದು ಸರಿಯಾದ ವಿಷಯ. ಅದಕ್ಕಾಗಿ ನೀನು ಆಯುಧ ಪೂಜೆಯನ್ನು ಕೈಗೊಂಡು ತನ್ಮೂಲಕವಾಗಿ ಅವರ ಪೂರ್ಣ ಅನುಗ್ರಹವನ್ನು ನೀನು ಸಂಪಾದಿಸಲೇಬೇಕಾದ ಸಮಯ ಇದಾಗಿದೆ ಅಂತ. ಸ್ವಾಮಿ, ಯುದ್ಧ ಸಂದರ್ಭಗಳಲ್ಲಿ ಶಿಬಿರವನ್ನು ಸೇರಿ ನಿದ್ರಿಸಿ ನಾವು ಕಾಲವನ್ನು ಕಳೆಯುವವರೇ ಹೇಳು. ಸ್ನಾನಾದಿಗಳನ್ನು ಪೂರೈಸಿ ಸಂಧ್ಯಾ ವಂದನೆಯನ್ನು ಮಾಡಿದ ಮೇಲೆ ಆಯುಧಾಗಾರವನ್ನು ಸೇರಿ ಅಸ್ತ್ರ ಪೂಜೆಯಲ್ಲೇ ಕಾಲ ಕಳೆಯುವವರಲ್ವೇ? ಅದು ನಮ್ಮ ಯಶಸ್ಸಿಗಾಗಿ. ಹಾಗಾಗಿ ಕೌರವನ ಕಡೆಯಿಂದ ಏನು ವರ್ತಮಾನ ಬರ್ತದೆ ಎಂಬ ನಿರೀಕ್ಷೆಯಲ್ಲಿ ಇಟ್ಟು ಹೊತ್ತು ಕಾಲ ಕಳೆದಿದ್ದೆ. ಅವಕಾಶ ಮಾಡಲಾರೆ. ಆಯುಧಾಗಾರವನ್ನು ಸೇರ್ತೇನೆ, ಆರಾಧನೆಯಲ್ಲಿ ತೊಡಗುತ್ತೇನೆ.
ತನ್ನಂತರಂಗದೊಳಾದ ಸ್ವಪ್ನದ ಸೊಬಗನೆಲ್ಲವನು ಲಾಲಿಸಿ ಕೇಳು ಮುರಾರಿ. ವಿಶ್ರಮಿಸೋಣ ಅಂತ ಅಲ್ಲಿಯೇ ನಾನು ಮಲಗಿದೆ ಅಂತ ಆದ್ರೆ ಉದಯದ ಕಾಲ ಸನ್ನಿಹಿತವಾಗಿತ್ತು. ಆ ಸಂದರ್ಭದಲ್ಲಿ ನನ್ನ ಸ್ವಪ್ನದಲ್ಲಿ ನೀನು ಗೋಚರಿಸಿದ ಪ್ರಭು. ನೀನೇ ಹರಸಿದ ನನಗೆ ಅಮೃತ ತುಲ್ಯವಾದಂತಹ ನಿನ್ನ ಹಸ್ತಗಳನ್ನು ನನ್ನ ಶಿರದ ಮೇಲೆ ಇಳಿಸಿ ನೀನು ಆಮೇಲೆ ಮಾಯವಾಗಿ ಹೋದಿ. ಅರೆ ಘಳಿಗೆಯಲ್ಲಿ ಮತ್ತೇನಾಯ್ತು ಬಲ್ಲಯ್ಯ? ಏನಾಯ್ತು? ಪರಮೇಶ್ವರನ ನೆನೆಯುತ್ತಾ ನಾನು ಹೊರಗಿದ್ರೆ ಹರನ ಮಿತ್ರನಾದಂತಹ ನೀನು ಕಾಣಿಸಿದೆ, ಜೊತೆಗೆ ಆ ಪರಮೇಶ್ವರನೂ ಕಾಣಿಸಿದ ಪ್ರಭು. ಈಶ ಕಾಣಿಸಿದನೆ? ಹೌದು. ಒಂದು ಕಾಲಕ್ಕೆ ಇಂದ್ರಕೀಲಕದಲ್ಲಿ ತಪಸ್ಸನ್ನಾಚರಿಸಿ ಅವನನ್ನೇ ಪ್ರಸನ್ನೀಕರಿಸಿಕೊಂಡವ ನಾನು. ಅನುಗ್ರಹ ರೂಪವಾಗಿ ಪಾಶುಪತವನ್ನು ಪಡೆದವನು. ಸರಿ. ಆದ್ರೆ ಅದನ್ನು ಧರಿಸಬೇಕು, ಅದನ್ನು ಸರಿಯಾಗಿ ಪ್ರಯೋಗಿಸಬೇಕು ಅಂತಾದ್ರೆ ನಿಜವಾದ ಕರಗತ ಬೇಕೋ ಬೇಕು. ಆದ್ರೆ ಆ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡಂತಹ ಪರಶಿವನು ಅದರ ಸಾಂಗೋಪಾಂಗ ವಿಚಾರಗಳೆಲ್ಲವನ್ನು ಹೇಳಿ ಅದನ್ನು ಧರಿಸುವುದಕ್ಕೆ, ತೊಡುವುದಕ್ಕೆ, ಬಿಡುವುದಕ್ಕೆ ಬೇಕಾದಂತಹ ಚಮತ್ಕೃತಿಯನ್ನು ಅನುಗ್ರಹಿಸಿದ. ಅವನ ಕಣ್ಣ ಮುಂದೆಯೇ ನಾನು ಪ್ರಯೋಗಿಸಿ ಅವನಂತಾದಂತಹ ಪ್ರಸನ್ನತೆಗೆ ಪಾತ್ರನಾದೆ. ಹಾಗಾಗಿ ಪಾಶಪಥವನ್ನು ಬಿಡುವ, ತೊಡುವ ಸಾಮರ್ಥ್ಯ ನನ್ನ ಕಾಲಿಗೆ ಈ ಕಾಲಕ್ಕೆ ಬಂದೆಂಬಂತಹ ವಿಶ್ವಾಸ ಹೊಂದಿದ್ದೇನೆ ಸ್ವಾಮಿ. ಪ್ರಾತಃ ಕಾಲದಲ್ಲಿ ಕಾಣಿಸಿಕೊಂಡಂತಹ ಸ್ವಪ್ನ ಅದು ಸತ್ಯವೇ ಹೌದಷ್ಟೇ? ಖಂಡಿತಕ್ಕೂ ಹೌದು. ಧನ್ಯನಾದ ಸ್ವಾಮಿ. ಅರ್ಜುನ, ಪಶುಪತಿಯು ನಿನಗೆ ಪೂರ್ಣಾನುಗ್ರಹವನ್ನು ಬೀರಿದ್ದಾನೆ ಅಂತ ಆದ್ರೆ ಒಂದು ಸಮಾಧಾನ ಏನು ಗೊತ್ತು, ನಾಳಿನ ಯುದ್ಧದಲ್ಲಿ ಪೂರ್ಣ ಗೆಲುವು ನಿನ್ನ ಪಾಲಿಗಾಗ್ತದೆ ಎನ್ನುವುದಾಯಿತು. ಮಂಗಳಕಾರಕನಾದಂತಹ ಸದಾಶಿವನ ಅನುಗ್ರಹ ವಿಶೇಷ ನಿಜ ಎನ್ನುವಂತಹ ಸಂತೋಷ ನಮಗುಂಟು ಅಂತಾದ್ರೆ ಇನ್ನು ನಿತ್ಯಾನಿಕಾದಿಗಳನ್ನು ಮಾಡಿ ಮತ್ತೆ ನಾವು ಅಣ್ಣನನ್ನು ಕಾಣುವುದಕ್ಕೆ ಹೋಗಬೇಕು. ಯುದ್ಧಕ್ಕಣಿ ಆಗಬೇಕು. ಶರದ ಬಣ್ಣ ವ್ಯೂಹವನು ವೈರ ಪಕ್ಷದಿಂದ ರಣಘೋಷ ಕೇಳಿಸ್ತಾ ಇದೆ. ಆದರೆ ಸುಯೋಧನನಿಗೆ ಮಾತು ಕೊಟ್ಟಿದ್ದೇನೆ, ಮಾಡಿ ಎಂದೂ ನಾವು ತಪ್ಪಬಾರದಲ್ಲ. ಶಿವನಿಗೆ ಅರಿಯದ ತರದೆ ಸೈಂಧವನ ರಕ್ಷಣೆಯನ್ನು ಮಾಡಿ ಮಾತನ್ನು ಉಳಿಸಿಕೊಳ್ಳಬೇಕಾಗಿದೆ. ಸಾಮಾನ್ಯ ವ್ಯೂಹವನ್ನು ರಚಿಸಿದೆ ಅಂತಾದರೆ ಖಂಡಿತವಾಗಿಯೂ ನಮಗೆ ಅದರಿಂದ ಜಯ ದೊರಕಲಾರದು. ಅದಕ್ಕಾಗಿ ಹಯದ ಸಾಲುಗಳ ನಿಲ್ಲಿಸಿ ವಿಕಟ ಜಗಟ ವ್ಯೂಹ ದುರ್ಗವನ್ನು ವಧಿಸಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆನೆಗಳು, ಕುದುರೆಗಳು, ರಥಗಳು ಬೇಕಾಗಿದೆ. ಇದು ಶಕ್ತ ಸಾಲದು. ಇನ್ನೊಂದು ವ್ಯೂಹ ಸಾಲದು. ಚಕ್ರವ್ಯೂಹ
ರಥರನ್ನು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಿಲ್ಲಿಸಿದ್ದೇನೆ. ಸೂಜಿ ವ್ಯೂಹ ಅದರ ಮಧ್ಯದಲ್ಲಿ ಸೈಂಧವನನ್ನು ನಿಲ್ಲುವುದಕ್ಕೆ ಹೇಳಿದ್ದೇನೆ. ರಕ್ಷಣೆಗಾಗಿ ದುಶ್ಯಾಸನನಿದ್ದಾನೆ, ಇನ್ನೊಬ್ಬ ಕಳಿಂಗದ ಅರಸನಿದ್ದಾನೆ. ಫಲ ಸೈಂಧವ ಎಲ್ಲಿದ್ದಾನೆ ಅಂತ ಕಂಡು ಹುಡುಕುವುದಕ್ಕೆ ನಮ್ಮ ಯೋಧರಿಗೂ ಸಾಧ್ಯ ಇಲ್ಲ. ಈ ತೆರನಾದಂತಹ ಯುದ್ಧ ಸಿದ್ಧತೆಯನ್ನು ಮಾಡಿದ್ದೇನೆ. ಸಾಲದು, ನನ್ನ ರಕ್ಷಣೆಗೂ ಒಬ್ಬ ಬೇಕು. ಭೂರಿಶ್ರಮ ಹಾರಯ್ಯ. ಅನಿರೀಕ್ಷಿತವಾಗಿ ಅಯಾಚಿತವಾಗಿ ನನ್ನನ್ನು ಕರೆಸಿಕೊಂಡಿರಲ್ಲ, ಆಶ್ಚರ್ಯವಾಗುತ್ತಾ ಇದೆ. ಜೊತೆಗೆ ವ್ಯೂಹ ರಚನೆ ಮಾಡಿದ್ದೀರಿ. ನಿಮ್ಮ ಮನಸ್ಸಿನಲ್ಲದೇನೋ ಒಂದು ಸಂತೋಷ ವ್ಯಕ್ತವಾಗುತ್ತಾ ಇದೆ. ಈ ಹೊತ್ತಿನಲ್ಲಿ ನನ್ನ ರಕ್ತ ಬಿಸಿಯಾಗುತ್ತಾ ಉಂಟು. ಯಾಕೆ? ಆ ನರನು, ಸಾತ್ಯಕಿಯು, ತ್ರಿಷ್ಟದ್ಯುಮ್ನನು ಅವರನ್ನು ಕೊಂದಲ್ಲದೆ ನನಗೆ ಯಾವತ್ತಿಗೂ ಸಮಾಧಾನ ಇಲ್ಲ. ನಾನು ಹೇಳುವ ವಿಷಯಕ್ಕೂ ನೀವು ಕರೆಸಿದ್ದಕ್ಕೂ ಏನಾದರೂ ಸಂಬಂಧ ಉಂಟೋ? ಅಪ್ಪಣೆ. ಸಿಂಧುಪತಿಯ ರಕ್ಷಣೆಯು ಸಿಂಧುಪತಿಯ ರಕ್ಷಣೆಯು ಇಂದಿದ ಕೋಪದ್ಮ ಸೂಚಿ ವ್ಯೂಹವ ಬಲಿದು ಮುಂದರಿಗಳು ಹೊಗದಂದದಿ ನಿಂದಿರು ಎನ್ನಯ ಜತೆಯೊಳು ಎನ್ನುತ್ತಲಿ ತಿಳಿಸಿದ ನಾಗಲ್ ಆಚಾರ್ಯರೇ, ಸೈಂಧವನ ಪ್ರಾಣಕ್ಕೆ ಅಪಾಯ. ಹೌದು. ಅಪಾಯ ಬಂದಾಗ ನಾವು ಉಪಾಯದಿಂದ ಅದನ್ನು ತಪ್ಪಿಸಿಕೊಳ್ಳಬೇಕಾಗಿದೆ. ಹಾ, ವೈರಿಗಳ ಅರಿವಿಗೂ ಬಾರದ ರೀತಿಯಲ್ಲಿ ಅವನ ರಕ್ಷಣೆಯನ್ನು ಮಾಡುವಂತಹ ದೊಡ್ಡ ಯೋಜನೆಯನ್ನು ನಾನು ಕೈಗೊಂಡಿದ್ದೇನೆ. ಹೇಗೆ? ಅದಕ್ಕಾಗಿಯೇ ಈ ವ್ಯೂಹ ರಚನೆಯನ್ನು ಮಾಡಿದ್ದೇನೆ. ನೋಡಿದೆಯಾ? ಶಕಟ ವ್ಯೂಹ, ಪದ್ಮ ವ್ಯೂಹ, ಸೂಜಿ ವ್ಯೂಹ, ಹಂಸ ವ್ಯೂಹ, ಚಕ್ರ ವ್ಯೂಹ, ಪದ್ಮ ವ್ಯೂಹ. ಮಗನೇ, ಸೂಜಿ ವ್ಯೂಹದ ಮಧ್ಯದಲ್ಲಿ ಜಯದ್ರಥ ನಿರ್ಧಾನೆ. ಅನೇಕ ಮಂದಿ ಅತಿರಥ ಷಡುರಥರು ಅಲ್ಲಲ್ಲಿ ನಿಯೋಜಿಸಿದ್ದಾನೆ. ಸರಿ ಮಗನೇ, ಅವನು ಯಾರ ಕಣ್ಣಿಗೂ ಬೀಳಕೂಡದು. ಹಾಗೆ ಅಂತ ಒಳ ಪ್ರವೇಶ ಮಾಡುವುದಕ್ಕೆ ವೈರಿಗಳಿಗೆ ನಾವು ಅವಕಾಶವನ್ನೇ ಮಾಡಕೂಡದು. ಸೇನಾಧಿಪತಿ ನಾನು. ನನ್ನ ಜೊತೆಯಲ್ಲಿ ನೀನೂ ಇದ್ದುಕೊಳ್ಳಬೇಕು. ಯಾಕೆ ಗೊತ್ತಾ? ಯಾಕೆ? ಈ ವ್ಯೂಹ ರಚನೆಯನ್ನು ಮಾಡಿದವ ಗುರು ದ್ರೋಣ ಅಂತ ಅರಿವು ಬರಬಹುದು. ಆದ ಕಾರಣ ನನ್ನನ್ನು ಅಪಾಯಕ್ಕೆ ಸಿಲುಕಿಸುವುದಕ್ಕೆ ಅವರು ಏನಾದರೂ ಹಂಚಿಕೆ ಹೂಡಿಯಾರು. ನಿಮ್ಮನ್ನೇ ತೆಗಿಲಿಕ್ಕೆ ಹವಣಿಸಿ. ಆದ ಕಾರಣ ನನ್ನ ಒತ್ತಿನಲ್ಲಿ ನೀನಿದ್ದುಕೋ. ನಿಮ್ಮ ರಕ್ಷಣೆಗೆ, ಜೊತೆಗೆ ಸೇನೆಯ ರಕ್ಷಣೆಗೆ ಹೌದು ನಾನಿದ್ದೇನೆ. ಮಗನೇ, ಈ ರೀತಿ ಸಿದ್ಧತೆಯಲ್ಲಿ ನಾವಿದ್ದೇವೆ ಎನ್ನುವುದನ್ನು ನಮ್ಮ ಶತ್ರು ಪಕ್ಷದವರಿಗೆ ತಿಳಿಯ ಹೇಳಬೇಕು. ಅದಕ್ಕಾಗಿ ಸಮರ್ಥನಾದಂತಹ ಒಬ್ಬ ದೂತನನ್ನು ಕಟ್ಟುತ್ತೇನೆ. ಒಳ್ಳೆಯದು. ಮುಂದಿನ ಕಾರ್ಯಕ್ಕೆ ನೀವೆಲ್ಲ ಅಣಿಯಾಗಿ ಬನ್ನಿ.
ಖಂಡಿತವಾಗಿ ನಿಮ್ಮನ್ನು ಎದುರಿಸುವುದಕ್ಕೆ ಬರುತ್ತೇವೆ. ಈ ವಾರ್ತೆಯನ್ನು ತಿಳಿಸಿ ಗುರುಗಳಿಗೆ. ಹೋಗ ಹೇಳಬೇಕ. ಪಾರ್ಥನೇನೋ ವಚನಬದ್ಧನಾಗಿದ್ದಾನೆ. ಆದರೆ ಹರಿಯ ಕಟಾಕ್ಷ ಬೇಕಾಗಿದೆ. ಹರಿಯನ್ನು ಸೇರಿಕೊಂಡೆ. ತರಳ ನೀವ ಮುಂದುಗಾಣದೆ ಬೇಡ ನೋಡಿಯನು ನೆರೆನಾಡೆಸಿ ರಕ್ಷಿಸುವ ಭಾರ ಹಗೆಯ ಕೊಲ್ಲ ತಡಗ್ನಿ ಹೋಗುವ ಮತ್ತ ಪಾರ್ಥ ಬಗೆಯೊಳೈವರ ಜೀವ ಕಧಿಪತಿಯೇ ನೀನು. ದೇವ ಯುಧಿಷ್ಠಿರ ಹುಡುಗನಾದಂತಹ ನಮ್ಮ ಪಾರ್ಥ ಮುಂಗತೆಯನ್ನು ಚೆನ್ನಾಗಿ ತಿಳಿದುಕೊಳ್ಳದೆ ಅವಸರದಲ್ಲಿ ಭಾಷೆಯನ್ನೇನೋ ಇಕ್ಕಿದವನಿದ್ದಾನೆ. ಸರಿ. ಸರಿಯಾಗಿ ತಿಳಿದುಕೊಂಡ ಮೇಲೆ ವಿವೇಚನೆ ಇಲ್ಲದೆ ಅಲ್ಲ, ಏನೂ ಆಗಬಹುದಾದಂತಹ ಸಂದರ್ಭಗಳಿರುವುದರಿಂದ ಮಮ ಪ್ರಾಣಾಹಿ ಪಾಂಡವನೆಂದವನು ನೀನು. ಹಾ. ಒಂದು ವೇಳೆ ಆತನ ವಚನ ಪೂರ್ಣವಾಗದೇ ಇದ್ದರೆ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ಅದನ್ನು ಪ್ರವೇಶಿಸುತ್ತೇನೆ ಎನ್ನುವಂತೆ ವಚನಬದ್ಧನಾಗಿದ್ದಾನೆ. ಹೌದು. ಪಾರ್ಥನಾಡಿದ ಮಾತು ಎಂದರೆ ಎಂದಿಗೂ ತಪ್ಪುವಂತದ್ದಲ್ಲ. ಹಾಗಾಗಿ ನಮ್ಮಲ್ಲಿ ಒಬ್ಬನನ್ನು ಕಳಕೊಳ್ಳುವಂತಹ ಸಂದರ್ಭ ಬಂದೊದಗಬಾರದಾದ್ದರಿಂದ ನಮ್ಮ ಪ್ರಾಣಸ್ವರೂಪನು ನಿನ್ನ ಪ್ರಾಣಸ್ವರೂಪರು ನಾವು. ನಮಗೆ ನೀನೇ ಗತಿ, ನೀನೇ ಮತಿ. ಅವನ ಮಾತನ್ನು ಉಳಿಸಿಕೊಡಬೇಕು. ಯುಧಿಷ್ಠಿರ, ನೀನು ಆಡಿದ ಮಾತಿನ ಅರ್ಥ ನನಗೆ ಚೆನ್ನಾಗಿ ಆಯಿತು. ಮೋಪ್ರಾಣಾಹಿ ಪಾಂಡವ ಅಂತ ನೀನೇ ಆಡಿದ್ದು. ಒಂದು ಪ್ರಾಣಕ್ಕೆ ಕೊರತೆ ಆಯಿತು ಅಂತಾದ್ರೆ ಕೊರತೆ ನಿನಗೆ ಅಂತ ಪರೋಕ್ಷವಾಗಿ ನೀನಾಡಿದ್ದು. ಮೆದುಗನಾದಂತ ನೀನು ಅಷ್ಟೊಂದು ಕಠಿಣವಾಗಿ ಆಡುವುದಕ್ಕೆ ಸಿದ್ಧನಾಗುವುದಿಲ್ಲ. ನನಗದರ ಅರ್ಥ ಚೆನ್ನಾಗಿ ಆಗ್ತದೆ. ಯೋಚನೆ ಮಾಡಬೇಡ. ಯಾರನ್ನು ಕಳಕೊಳ್ಳುವುದಕ್ಕೆ ನಾನಂತೂ ಸಿದ್ಧನಿಲ್ಲ. ನಾನೆನಿಸಂತ ಎಲ್ಲಾ ಕರ್ಮಗಳ ಪೂರ್ಣಕ್ಕಾಗಿ ಪಾಂಡವರೇ ಅವಶ್ಯ ಅಂತ ನಾನೇ ಸ್ವೀಕರಿಸಿಕೊಂಡವನು ತಾನೆ. ಆದ್ರಿಂದಲೇ ಇವನ ಭಾಷಾ ಪೂರ್ಣತೆಯಲ್ಲಿ ಪೂರ್ಣ ಹೊಣೆಗಾರಿಕೆ ನನಗುಂಟು. ನೀನು ನಿರ್ಭಯನಾಗಿ ಜಯ 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 ಜಯ. ಪಾರ್ಥನನ್ನು ನಿನಗೊಪ್ಪಿಸಿದ್ದೇನೆ. ಅರ್ಜುನ, ಸ್ವಾಮಿ, ನಿನ್ನಣ್ಣ ನಿನ್ನನ್ನು ನನಗೊಪ್ಪಿಸಿದ್ದಾಯಿತು. ಸೈಂಧವ ಎಲ್ಲಿ? ಬೇಕಾದಂತಹ ಸಿದ್ಧತೆ ನಿನ್ನದ್ದಾಗಿದೆ. ಮತ್ತಿನ್ನು ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ಸಾರಥ್ಯದ ಸ್ಥಾನದಲ್ಲಿ ನಾನು ಕುಳ್ಳಿರ್ತೇನೆ. ನೀನು ಯಾವ ಕಡೆಗೆ ಬಯಸ್ತೀಯೋ ಆ ಕಡೆಗೆ ರಥವನ್ನು